ಭಾರತದ ಮೂಲೆ ಮೂಲೆಗಳಲ್ಲಿ ನಾವು ಕಲ್ಲಿನ ಶಿಲೆಗಳನ್ನು ನೋಡ್ಬೋದು. ಆ ಕಲ್ಲಿನ ಶಿಲೆಗಳು ನಮಗೆ ಇತಿಹಾಸವನ್ನು ಹೇಳ್ಕೊಡ್ತದೆ. ಆ ಕಲ್ಲಿನ ಶಿಲೆ ತನ್ನ ಸೌಂದರ್ಯವನ್ನು ನಮಗೆ ತೋರಿಸ್ತದೆ. ಬಟ್ ನಾ ಇರುವ ಈ ಜಾಗದಾಗ ಕಲ್ಲಿನ ಶಿಲೆ ಬೆಳಿಲಕತ್ತದ. ಪ್ರತಿ 20 ವರ್ಷಗೂ 1 ಇಂಚ ಗ್ರೋ ಆಲಕತ್ತದ. ರಾಯಲಸೀಮದ ಹೃದಯ ಭಾಗ ಅನಂತಪುರ ಸಿಟಿ ಒಳಗಿದೆ. ನಾನು ನಿನ್ನೆ ರಾತ್ರಿನೇ ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದ ಕೇಸಿದ್ರೆ ಇಲ್ಲೇ ಡಾರ್ಮೆಟ್ರಿ ಒಳಗೆ ಇದ್ದು ನಾಳೆ ಬೆಳಿಗ್ಗೆ ಹೋಗ್ಬೇಕಂತ ಮಾಡೀನಿ. ಇವತ್ತೇ ಬೆಳಿಗ್ಗೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ಸುಸ್ತಾಗಿತ್ತು. ಪೂರ್ತಿ 3 ದಿನ ಫ್ಯಾಮ್ಲಿ ಜೊತೆ ಜಾತ್ರೆಯನ್ನು ಮಾಡಿದ್ದೆ ರಾಚೋಟಿ ಒಳಗೆ ರಾಯಲಸೀಮದಾಗೆ. ಅದನ್ನು ಕೂಡ ಯಾರು ನೋಡಿಲ್ಲ ಆ ವಿಡಿಯೋ ಕೂಡ ನೋಡಿರಿ. ಫಸ್ಟ್ ಈ ವಿಡಿಯೋ ಮುಗಿದಿಂದ ರಾಯಲಸೀಮದ ಫೇಮಸ್ ಅಪ್ಪ ಅಂತಂದ್ರೆ ಬಿಸಿಲ. ರೂಮ್ದಿಂದ ಹೊರಗೆ ಬರೋಷ್ಟೇ ಬಿಸಿಲೇ ನೋಡ್ತೀವಿ ನಾವು. ಅನಂತಪುರ ಸಿಟಿ ಬಸ್ ಸ್ಟಾಪ ಆಂಧ್ರ ಪ್ರದೇಶದಾಗ ಯಾವುದೇ ಡಿಸ್ಟಿಕ್ದಾಗ ಹೋದರೂ ಆ ಡಿಸ್ಟಿಕ್ದಲ್ಲಿರೋ ಬಸ್ ಸ್ಟಾಪ್ ಫುಲ್ ಆಗಿರ್ತದೆ. ಬಸ್ಸೇ ಇರಲ್ಲ. ಒಂದಿರದಿಂದ ಇನ್ನೊಂದು ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಜನಗಳು ಪೂರ್ತಿ ತುಂಬಿ ಹೋಗ್ತಿರ್ತಾರೆ. ಆಂಧ್ರ ಪ್ರದೇಶದಲ್ಲಿರೋ ಗೌರ್ಮೆಂಟ್ ಬಸ್ಗಳು ಜಾಸ್ತಿ ನೀಲಿ ವೈಟ್, ಹಸಿರು ವೈಟ್ ಕಲರ್ ಇದ್ದಿರ್ತವೆ. ಜಗತ್ತಿನಲ್ಲಿರುವ ಫೇಮಸ್ ಒಂದು ಬಸ್ ಅದು ಇವಾಗ ಇದೇ ಬಸ್ ಸ್ಟ್ಯಾಂಡ್ದಾಗೆ ಅದ. ಅದು ಕೆಂಪು ಕಲರ್ ಬಸ್ ಅದ. ಯಾವ ರಾಜ್ಯದಪ್ಪ ಅಂತಂದು ನೀವೇ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಈ ಬಸ್ ಸ್ಟ್ಯಾಂಡ್ದಾಗ ಯಾವ್ದಾರ ಒಂದು ಬಸ್ ಬಂದ್ರೆ ಸಾಕು, ಜನಗಳು ಹತ್ತೇ ಬಿಡ್ತಾರ. ಅದಿನ ತನ್ನ ಜಾಗಕ್ಕೆ ನಿಂತಿರಲಿಲ್ಲ. ನಾನು ಸಾಕಷ್ಟು ಊರುಗಳನ್ನು ತಿರುಗಾಡಿನಿ. ಅದು ಗೌರ್ಮೆಂಟ್ ಬಸ್ ಯೂಸ್ ಮಾಡಿಕೊಂಡೆ. ಬಟ್ ಆಂಧ್ರದಾಗೇನು ತಿರುಗಾಡಕತ್ತೀನಿಗೆ ಇವಾಗ ನಾವು ಒಂದು 5-6 ದಿನ ಆಯಿತು. ಯಾವುದೇ ಬಸ್ಸಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ರೀತಿ ಅನುಭವವನ್ನು ನಾನು ಮಾಡ್ತಿರ್ತೀನಿ. ಅದ್ರಾಗ ನಾನು ದೊಡ್ಡ ಬ್ಯಾಗ್ ಇದ್ದಿರ್ತದೆ. ಮಂದಿ ಜೊತೆ ಹತ್ತುವಾಗ ಸ್ವಲ್ಪ ಬ್ಯಾಗ್ ಹರ್ಕೋತಿ ಹೋಗ್ತಿರ್ತದೆ ನಂದು. ನಿನ್ನೆ ರಾತ್ರಿ ನಾನು ಈ ಸಿಟಿ ಬಂದ್ಗಳೇ ರಾತ್ರಿನೇ ಕಟಿಂಗ್ ಮಾಡಿಸ್ಬಿಟ್ಟೆ. ಕಳ್ಳನ ಥರ ಕಾಣಕತ್ತಿದೆ. ಇವಾಗ ನೋಡಿರಿ ಸ್ವಲ್ಪ ಕರೆಕ್ಟ್ ಕಾಣಕತ್ತೀನಿ ಅಂತೀನಿ. ಇದೇ ಲಾಡ್ಜೊಳಗಿರುವ ಡಾರ್ಮೆಟ್ರಿ ಬೆಡ್ ಒಳಗೆ ಬಂದು ಕೇಸಿದ್ರೆ ನಿನ್ನೆ ರಾತ್ರಿ ನಾನು ಇದ್ದಿದ್ದು 24 ತಾಸಿಗೆ 200 ರೂಪಾಯಿ, 12 ತಾಸಿಗೆ 150 ರೂಪಾಯಿ. ಬೆಳಗ್ಗೆಯ ಶುಭಾಶಯಗಳು. ರಾಯಲಸೀಮಾ ಹೃದಯ ಭಾಗ ಅನಂತಪುರ ಸಿಟಿದಿಂದ. ಇಲ್ಲಿದಿಂದ ನಾನು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಲಕ್ಕ 8 ಗಂಟೆಗೆ ಬಸ್ ಅದ. ಇವಾಗ ಟೈಮ್ 7 ಗಂಟೆ ಆಗ್ಯದ. ನಾಷ್ಟ ಮಾಡಮ್ರಿ. ನಾಷ್ಟ ಮಾಡಿ ನಮ್ಮ ಬ್ಯಾಗ್ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಂಬ್ರತ್ತ. ಸೀಟ್ ಸಿಕ್ಕರೆ ಚಲೋ, ಸೀಟ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ನಿತ್ಯ ಹೋಗ್ಬೇಕಾಗ್ತದೆ. ಮೇನ್ ರೋಡಿಗೆ ಬಂದ ಕೇಸಿಂದ್ರೆ ಮೇನ್ ರೋಡ್ದಿಂದ ಇನ್ನೊಂದು ಸಣ್ಣ ರೋಡ್ ಹಿಡ್ಕೊಂಡು ಯಾಗಂತಿ ಕ್ಷೇತ್ರಕ್ಕೆ ಹೋಗಬೇಕು. ಅನಂತಪುರದಿಂದ ಒಂದು ಸಿಟಿಗೆ ಬಂದು ಇಳಿದ ನಾನು. ಈ ಸಿಟಿದಿಂದ ನಾವು ಹೋಗುವ ಯಾಗಂತಿ ಕ್ಷೇತ್ರಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಯಾವುದೇ ಬಸ್ ಇಲ್ಲ. ಸಂಜೆ 4 ತನಕ ಆಟೋಗಳು ಕಡಿಮೆ ಹೋಗ್ತವ. ಇಲ್ಲಿದಿಂದ ಬರೀ 5 ಕಿಲೋಮೀಟ್ರ್ ಅದ. ಅದಕ್ಕೆ ನಡ್ಕೋತೆ ಹೋಗ್ತೀನಿ. ಯಾವುದಾರ ಗಾಡಿ ಸಿಗ್ತಪ್ಪ ಅಂತಂದ್ರೆ ಲಿಫ್ಟ್ ಕೇಳ್ತೀನಿ. ಈ ಊರು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಲ್ಲಿನ ಗುಡ್ಡಗಳೇ ಜಾಸ್ತಿ ಅದಾವ. ಇಲ್ಲಿನ ಜನ ಸ್ವಲ್ಪ ಮಂದಿ ವ್ಯವಸಾಯ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಸ್ಟೋನ್ ಮೈನಿಂಗ್ ಮಾಡ್ತಾರೆ. ಆ ಜಾಗದಾಗ ಸ್ಟೋನ್ ಮೈನಿಂಗ್ ಮಾಡಕತ್ತಾರ. ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡೋಕೆ ಪರ್ಮಿಷನ್ ಕೊಡಲ್ಲ. ಒಂದು ಸ್ವಲ್ಪ ಇಲ್ಲಿಗಲ್ ಇದ್ದಿರ್ತಾವ. ಮತ್ತು ನನಗೆ ಹೊಡೆದು ಕಳಿಸ್ಯಾರ ಅಂತೀನಿ. ನಾವು ನಮ್ಮ ಕ್ಷೇತ್ರದ ಕಡೆ ಹೋಗಂಬತ್ತ. ಹಾಂ, ನನ್ನ ಸಲದಿಂದ ಹೊಲ್ಸ್ಕೊಂಬಂದ್ರು ಲಿಫ್ಟ್ ಕೊಡ್ಬೇಕಪ್ಪ ತಂದು. ಬ್ಯಾಗ್ ಕೂಡ ಒಂದು ಲಾಕರ್ ರೂಮ್ ಇತ್ತು. ಲಾಕರ್ ರೂಮ್ದಾಗ ಬ್ಯಾಗ್ ಇಟ್ಟೀನಿ. ಈ ಜಾಗದಾಗ ಅನ್ನ ಪ್ರಸಾದ ಅದ. ಫ್ರೀಯಾಗಿ ನಾವು ಇಲ್ಲಿ ಇರತಕ್ಕ ಊಟ ಮಾಡ್ಬೋದು. ಫಸ್ಟ್ ಊಟ ಮಾಡ್ಕೇಸಿದ್ರೆ ಮುಂದಿನ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೇಕು ನಾವು. ಅನ್ನ ಪ್ರಸಾದೊಳಗೆ ಸಿರಾ ಕೊಟ್ಟಾರ. ರೈಸ, ಸಾಂಬಾರ, 2 ಥರ ಪಲ್ಯ. ಅನ್ನ ಪ್ರಸಾದ ತೊಗೊಂಡು ಮಕ್ಕೊಂಡವ. ಒಂದು 2-3 ತಾಸು ಮಲ್ಕೊಂಡೇ ಬಿಟ್ಟೆ. ಯಾವುದೂ ಚಿಂತೆ ಕೂಡ ಇದ್ದಿದ್ದಿಲ್ಲ. ಗುಡಿ ಒಳಗೆ ಬಂದ್ಗಳೇ ಯಾವುದೂ ಚಿಂತೆನೇ ಇರಲ್ಲ ಮಗ. ಆರಾಮಾಗಿ ನಿದ್ದೆತ್ತು. ಇವಾಗ ಎದ್ದು ಬಂದಿನಿ. ನಾನು ಹಿಂದ್ಗಡೆ ಕಾಣ್ತದೀಗ ಇದೇ ಮಂಟಪದೊಳಗೆ ನಂದಿಯ ವಿಗ್ರಹ ಅದ ಕಲ್ಲಿಂದು. ಅದು ಪೂರ್ತಿ ಬೆಳಿಲಕ್ಕಾಗ್ತದ. ಬೆಳೆದು ಅಲ್ಲಿ ಜಾಗನೇ ಸಾಲಲಾಗ್ಯದ ಆ ನಂದಿಗೆ. ನನ್ನ ಹಿಂದ್ಗಡೆ ನೋಡಕತ್ತಿರಿಗೆ ಬೆಟ್ಟ. ಆ ಬೆಟ್ಟದೊಳಗೆ ಗುಹೆಗಳದಾವ.
ನಾ ಇದ್ದಿದ್ದ ಜಾಗ ರಾಯಲಸೀಮೆ, ಇದಕ್ಕೆ ಬಯಲು ಸೀಮೆ ಕೂಡ ಅಂತಾರೆ. ಈ ಸುತ್ತಮುತ್ತಲಿನ ಪ್ರದೇಶದೊಳಗೆ ಮಳೆಗಾಲದಾಗ ಕೂಡ ಕುಡಿಲಕ್ಕ ನೀರು ಸಿಗಲ್ಲ. ಬಟ್ ಈ ಜಾಗದಾಗ ಬ್ಯಾಸಿಗೆ ಕೂಡ ಈ ರೀತಿ ನೀರು ಹರಿಲಕ್ಕತ್ತ ನೋಡ್ರಿ. ಇಂಥ ಒಂದು ಕಲ್ಲಿನ ಗುಡ್ದಾಗಿಂದು ಇವು ನೀರು ಎಷ್ಟು ಕ್ಲೀನ್ ಅದ ನೋಡ್ರಿ, ಕುಡಿಬಹುದು ನಾವು. ಈ ಜಾಗದಾಗ ಭಕ್ತಾದಿಗಳು ಬಂದು ಕೇಸಿಂದ್ರೆ ಈ ವಿಸ್ಮಯವಾದ ನೀರಿನ ಝರಿಯನ್ನು ನೋಡಿ ನಮಸ್ಕಾರ ಮಾಡಿ ತಲೆ ಮ್ಯಾಗ ತೀರ್ಥವನ್ನು ಹಾಕ್ಕೊಂಡು ಕುಡಿದು ಕೇಸಿಂದ್ರೆ ಅವ್ರಿಗೆ ಒಳ್ಳೇದಲ್ಲಪ್ಪ ಅಂತಂದು ಮನೆಗೆ ಹೋಗ್ತಿರ್ತಾರೆ. ಅಲ್ಲಿ ಒಂದೇ ಕಡೆ ನೀರು ಬರಲ್ಲ. ಈ ಗುಡ್ಡದ ಸುತ್ತಮುತ್ತ ಇಂಥವು 10-15 ಝರಿಗಳದಾವ. ಆ ಝರಿಗಳ ಮುಖಾಂತರ ನೀರು ಬರ್ತಾವ. ಇವತ್ತು ರಾತ್ರಿ ಇದೇ ಗುಡಿ ಆವರಣದೊಳಗೆ ನಾನು ಮುಕ್ಕೋತೀನಿ. ಸಾಕಷ್ಟು ಜನ ಈಗಾಗಲೇ ಮಕ್ಕೊಂಡಾರ, ಬಟ್ ಯಾರೂ ಊಟ ಮಾಡಿಲ್ಲ. ಊಟ ಸ್ಟಾರ್ಟ್ ಆಗ್ತದೆ 8 ಗಂಟೆಗೆ. ನಾನು ಊಟ ಮಾಡಿಕೆಸಿಂದ್ರೆ ಟೆಂಟ್ ಹಾಕ್ತೀನಿ ಯಾವುದೇ ಒಂದು ಚಲೋ ಜಾಗ ನೋಡಿ. ನಾನು ನಿಮಗೆ ನಾಳೆ ಬೆಳಿಗ್ಗೆ ಇದೇ ಜಾಗದಾಗ ಪುಷ್ಪ 2 ಮೂವಿ ಲೊಕೇಶನ್ ತೋರಿಸ್ತೀನಿ. ಕಲ್ಲಿನಲ್ಲಿ ಬೆಳೆಯುವ ನಂದಿಯನ್ನು ತೋರಿಸ್ತೀನಿ. ನಾಳೆ ಏನೇನಾಗ್ತದ ನೀವೇ ನೋಡ್ರಿ, ಸ್ಕಿಪ್ ಮಾಡಿದೆ ಈ ವಿಡಿಯೋವನ್ನು. ಊಟ ಅಂತೂ ಮಾಡಿದೆ, ಇಲ್ಲೇ ಪಕ್ಕಕ್ಕೆ ಟೆಂಟ್ ಹಾಕಿನಿ. ಇನ್ನೊಂದಿಬ್ರು ಹುಡುಗರು ಅದಾರ, ತಿರುಪತಿಯಿಂದ ಬಂದಾರವರು. ಬಟ್ ಅವ್ರ ಬಲ್ಲಿ ಏನೂ ಇಲ್ಲ, ಮಕ್ಕೊಳಕ್ಕೆ ಹಸಿಗೇನೂ ಇಲ್ಲ, ಹೊಚ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ನಂದೇ ತಾಡ್ಪತ್ರೆ ಇತ್ತು, ತಾಡ್ಪತ್ರೆ ಕೊಟ್ಟಿನಿ. ಮೇಲ್ಗಡೆ ನಾನು ಟೆಂಟ್ ಕವರ್ ಒಂದು ಜೊತೆಗೆ ಅದೊಂದು ಕೊಟ್ಟಿನಿ, ಊರ ಮೊಸರು ಕೊಟ್ಟಿನಿ. ಆರಾಮಾಗಿ ಮಕ್ಕೊಳ್ಳೊಂದು. ಬೆಳಿಗ್ಗೆಯ ಶುಭಾಶಯಗಳು. ಈ ಅದ್ಭುತವಾದ ಯಾಗಂತಿ ಕ್ಷೇತ್ರದಿಂದ ಇವಾಗ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇದೇ ಜಾಗದಾಗ ಪುಷ್ಕರಣಿ ಅದ ನೋಡ್ರಿ. ಬ್ಯಾಸಿಯಾಗೆ ಸುತ್ತಮುತ್ತ ಜಾಗದಾಗ ಕುಡಿಲಕ್ಕೆ ನೀರಿಲ್ಲ. ಇಲ್ಲಿರುವ ಪುಷ್ಕರಣಿ ಒಳಗೆ 24 hours ನೀರು ಬರ್ತಿರ್ತಾವ. ರಾಯಲಸೀಮಾದಾಗ ಎಲ್ಲಿ ನೀರು ಇರ್ಲಿಕ್ಕಪ್ಪ ಅಂತಂದ್ರು ಈ ಪುಷ್ಕರಣಿ ಒಳಗೆ ನೀರು ಇದ್ದೇ ಇದ್ದಿರ್ತದ. ಬೇಕಾದಷ್ಟು ಬ್ಯಾಸಿಗೆ ಬರಲಿ, ಪುಷ್ಕರಣಿ ಒಳಗೆ 24 hours ಅದು ಈ ಕಲ್ಲಿನ ಗುಡ್ದಿಂದ ನೀರು ಬಂದೇ ಬರ್ತಾವ. ಈ ಪುಷ್ಕರಣಿ ಆಂಧ್ರದೊಳಗೆ ಫೇಮಸ್. ಇವಾಗ ನಾವು ಇದೇ ಪುಷ್ಕರಣಿ ಒಳಗೆ ಜಳಕ ಮಾಡೋಬ್ರತ, ತಲೆಗಿಳಿದು ಜಳಕ ಮಾಡಿ ಇಲ್ಲಿರುವ ಕಲ್ಲಿನಲ್ಲಿ ಬೆಳೆಯುವ ನಂದಿಯನ್ನು ಮತ್ತು ಗುಹೆಗಳನ್ನು ನೋಡಬ್ರತ. ಪುಷ್ಕರಣಿ ಅಂದ್ರೆ ನಾರ್ಮಲ್ ಬರೀ ನೀರಿರುವ ಜಾಗ ಅಲ್ಲ, ಇದೂ ಕೂಡ ಒಂದು ಕಲೆ. ಇಲ್ಲಿ ಕೂಡ ಕಲ್ಲಿನ ಮೇಲ್ಗಡೆ ಕಲೆಗಳನ್ನು ಕೆತ್ತಿರ್ತಾರೆ. ಇಲ್ಲೆಲ್ಲ ನೀವು ಹಿಂದ್ಗಡೆ ನೋಡ್ಬೋದು. ಪುಷ್ಕರಣಿ ಮಧ್ಯದೊಳಗದ ಬಸವಣ್ಣನ ಗುಡಿ. ಈ ಪುಷ್ಕರಣಿಗೆ ನೀರು ಬೀಳ್ಬೇಕಪ್ಪ ಅಂತಂದ್ರು ಬಸವಣ್ಣನ ಬಾಯಿ ಒಳಗಿಂದ ಈ ಪುಷ್ಕರಣಿಗೆ ನೀರು ಬೀಳ್ತಾವ. ಜನಗಳೆಲ್ಲ ಇಲ್ಲಿ ಬಂದು ಪೂರ್ತಿ ಹೊಲಸು ಮಾಡಿಬಿಡ್ತಾರೆ. ಸಾಬೂನು ಹಚ್ಚಿ ಜಳಕ ಮಾಡ್ಬಿಡ್ದಂತಾರೆ ಇಲ್ಲಿ. ಬಟ್ ಜನಗಳು ಮಾಡೋವ್ರೆ. ಈಗ ಪ್ರಸಾದ 12 ಗಂಟೆ ಸ್ಟಾರ್ಟ್ ಆಗ್ತದ. ಅಲ್ಲಿ ತನಕ ಏನು ಮಾಡೋದು, ಒಂದು ಸ್ವಲ್ಪ ನಾಷ್ಟ ಮಾಡ್ಕೇಸಿದ್ರೆ ನನ್ನ ಕೆಲಸವನ್ನ ಸ್ಟಾರ್ಟ್ ಮಾಡಮ್ರಿ. ನನ್ನ ಹಿಂದಿನ ವಿಡಿಯೋಗಳು ನೋಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದ, ನಾನು ಜಾಸ್ತಿ ಅಮೌಂಟ್ ಖರ್ಚು ಮಾಡಲ್ಲ. ಯಾರ ಜೊತೆ ಬೆರೆದ ಕೇಸಿಂದ್ರೆ ಅವ್ರ ಮನೆಗೆ ಇದ್ದು ಅವರೇ ಊಟ ಕೊಡ್ತಿರ್ತಾರೆ. ಪ್ರತಿಯೊಂದು ವಿಡಿಯೋದಾಗ ಯಾರೇ ಒಬ್ಬರು ಸಿಕ್ಕಿರ್ತಾರೆ. ಆಲ್ಮೋಸ್ಟ್ 99% ವಿಡಿಯೋದಾಗ ಯಾರೇ ಒಬ್ರು ಸಿಕ್ಕೇಸಿಂದ್ರೆ ಅವ್ರು ನನಗೆ ಹೆಲ್ಪ್ ಮಾಡ್ತಿರ್ತಾರೆ. ಅದು ಲೋಕಲ್ದವರು. ನಾನು ಅವ್ರ ಜೊತೆ ಸೇರ್ಕೇಸಿಂದ್ರೆ ಅಲ್ಲಿನ ಲೋಕಲ್ ಜೀವನವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾರು ಹಿಂದಿನ ವಿಡಿಯೋ ನೋಡಿಲ್ಲಾಗ ಅವರೆಲ್ಲ ಹೋಗಿಸಿದ್ರೆ ನೋಡ್ಕೊಂಬರ್ರಿ. ಇದು ಟ್ರಾವೆಲಿಂಗ್ ಅಂದರೆ ಎಲ್ಲರೂ ಒಂದು ಕಡೆ ರೂಮ್ ಹಿಡಿದು ಅಲ್ಲೆಲ್ಲ ಬ್ಯಾಗ್ ಇಟ್ಟು ಬರೀ ಒಂದು ಪ್ಲೇಸಿಗೆ ಬಂದು ಎಕ್ಸ್ಪ್ಲೋರ್ ಮಾಡಿ ಹೋಗೋದಲ್ಲ. ಅಲ್ಲಿ ಬದುಕೇಸಿಂದ್ರೆ ನಾನು ನಿಮಗೆ ತೋರ್ಸಕತ್ತೀನಿ. ನನಗೂ ಆಶ್ಚರ್ಯ ಆಯಿತು, ಈ ಜಾಗದಾಗ ಕಲ್ಲಿನ ನಂದಿ ಹೆಂಗೆ ಬೆಳೀತದಪ್ಪ ಅಂತಂದು ಆಶ್ಚರ್ಯ ಆಗಿಂದೆ ನಾನು ನಿಮ್ಮ ಮುಂದೆ ಈ ಅನುಭವವನ್ನು ಹಂಚ್ಕೋಬೇಕಪ್ಪ ಅಂತಂದು ನಿಮಗೆ ನಾನು ಈ ಜಾಗಕ್ಕೆ ಕರ್ಕೊಂಬಂದಿನಿ. ಪುಷ್ಪ 2 ಮೂವಿ ಶೂಟ್ ಆಗಿದ್ದು ಇದೇ ಜಾಗದಾಗೆ. ಆ ಪುಷ್ಪ 2 ಒಳಗೆ ಒಂದು ಸಾಂಗ್ ಇದ್ದಿರ್ತದೆ. ಹೀರೋ ಮತ್ತು ಹೀರೋಣಿ ಜಾತ್ರೆಗೆ ಹೋಗಿರ್ತಾರೆ. ಈಗ ಅಲ್ಲಿ ಒಂದು ಟೆಂಪಲ್ ಇದ್ದಿರ್ತದೆ. ಆ ಟೆಂಪಲ್ ನನ್ನ ಹಿಂದ್ಗಡೆ ಕಾಣಕತ್ತದಾಗ ಅದೇ ಟೆಂಪಲ್. ಸ್ಟೆಪ್ಸ್ ಅದಾವಲ್ಲಿ. ಆ ಸ್ಟೆಪ್ಸ್ಗಳ ಮುಖಾಂತರ ಆ ಕಲ್ಲಿನ ಗುಡ್ಡದಲ್ಲಿರುವ ಗುಹೆಗಳಿಗೆ ಹೋಗ್ಬೋದು. ರಶ್ಮಿಕಾ ಮಂದನ ಅದೇ ಬ್ರಿಡ್ಜ್ ಮ್ಯಾಗೆ ನಡ್ಕೊತ ಬರ್ತಿರ್ತಾಳೆ. ಅಲ್ಲಿ ಮೇಲ್ಗಡೆದಿಂದ ಡ್ರೋನ್ ವ್ಯೂ ತೊಗೊಂಡಿರ್ತಾರೆ. ಈ ಟೆಂಪಲ್ ಮತ್ತು ಈ ಗುಹೆ ಕಾಣ್ತಿರ್ತದೆ. ರಶ್ಮಿಕಾ ಮಂದನ ಅದೇ ಬ್ರಿಡ್ಜ್ ಮ್ಯಾಗ
ನಡ್ಕೊತ ಬರ್ತಿರ್ತಾಳ. ರಶ್ಮಿಕಾ ಮಂದನ ಒಬ್ಬಾಕಿ ಇರಲಿ ಬ್ರಿಡ್ಜ್ ಮ್ಯಾಗ, ಅವ್ರ ರಿಲೇಷನ್ಸ ಸಾಕಷ್ಟು ಆರ್ಟಿಸ್ಟ್ಗಳು ಇದೇ ಜಾಗದ ಮುಖಾಂತರನೇ ಹೋಗ್ತಿರ್ತಾರ ಬರ್ತಿರ್ತಾರ ಆ ಮೂವಿ ಒಳಗೆ. ಇದು ಸಾಮಾನ್ಯವಾದ ಜಾಗ ಅಲ್ಲ, ವಿಜ್ಞಾನಕ್ಕೆ ಸವಾಲು ಹಾಕಿ ನಿಂತಿರುವ ಜಾಗ. ಇಲ್ಲಿ ನೀರು ಎಲ್ಲಿದ್ದು ಬರ್ತದೆ ಅನ್ನೋದು ಗೊತ್ತಿಲ್ಲ, ನಂದಿ ಯಾವ ರೀತಿ ಬೆಳೀತದೆ ಅನ್ನೋದು ಗೊತ್ತಿಲ್ಲ. ಇದ್ರ ಜೊತೆಗೆ ಈ ಒಂದು ಕಲ್ಲಿನ ಗುಡ್ಡದಾಗ ಸಾಕಷ್ಟು ಗುಹೆಗಳದಾವ. ಆ ಗುಹೆ ಒಳಗೆ ದೊಡ್ಡ ದೊಡ್ಡ ಮಹರ್ಷಿಗಳು ಬಂದು ಕೇಸಿದ್ರ ತಪಸ್ ಮಾಡಿ ಶಿವಲಿಂಗವನ್ನು ಸ್ಥಾಪಿಸಿ ಹೋಗ್ಯಾರ. ಈ ಗುಹೆದೊಳಗೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಅದ. ಈ ಗುಡ್ಡದೊಳಗೆ ಸಾಕಷ್ಟು ಗುಹೆಗಳದಾವ. ಕೆಲವೊಂದಷ್ಟು ಗುಹೆಗಳು ಒಳಗೆ ಅಷ್ಟೇ ನಮ್ಗೆ ಹೋಗಕ್ಕೆ ಪರ್ಮಿಷನ್ ಅದ, ಅಲ್ಲಿ ಯಾವುದೇ ಒಂದು ದೇವಸ್ಥಾನ ಇದ್ದಿರ್ತದೆ ಆ ಗುಹೆದೊಳಗೆ. ನಾನು ಗುಹೆ ಇಲ್ಲಿಗೆ ಸ್ಟಾಪ್ ಆದತ್ ಮಾಡಿದೆ, ಇನ್ನೂ ಒಳಗೂ ಸ್ಟೆಪ್ಸ್ ಅದಾವ ಮೇಲ್ಗಡೆ ಹತ್ತಕ್ಕೆ. ಈ ಗುಹೆ ಒಳಗೆ ಶಿವಲಿಂಗ ಅದ, ಆ ಶಿವಲಿಂಗ ಅಭಿಷೇಕ ಎಲ್ಲ ಮಾಡ್ಬೋದು ನಾವು. ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡ್ಬಂದೆ. ಈ ರೀತಿಯಾಗಿ ನೋಡ್ರಿ ಶಿವಲಿಂಗ. ಗಿಳೆ ಮತ್ತಿಗೆ ಚಕ್ರನೇ ಬರ್ತದ, ಸ್ಟೆಪ್ಸು ಸಣ್ಣ ಅದಾವ, ಪೂರ್ತಿ ಸ್ಟೆಪ್ಸ್ ಅದಾವ. ಈ ಅಗಂತಿ ಕ್ಷೇತ್ರದೊಳಗೆ ಶಿವನ ದೇವಾಲಯ ಅದ. ಇದು ಒಂದೇ ದೇವಾಲಯ ಕಾಣ್ತದ ನಮ್ಮ ಭಾರತದೊಳಗೆ ಶಿವಲಿಂಗವನ್ನು ಪೂಜೆ ಮಾಡಲ್ಲ. ಈ ಗರ್ಭಗುಡಿ ಒಳಗೆ ಉಮಾಮಹೇಶ್ವರರನ್ನು ಪೂಜೆ ಮಾಡ್ತಾರೆ. ಉಮಾಮಹೇಶ್ವರ ಅಂದರೆ ಪಾರ್ವತಿ ಪರಮೇಶ್ವರ ಇಬ್ಬರು. ಬಟ್ ಅಲ್ಲಿ ಶಿವಲಿಂಗ ಬದಲಿ ಒಂದು ಮೂರ್ತಿ ಅದ, ಅದೇ ಮೂರ್ತಿ ಒಳಗೆ ಪರಮಾತ್ಮ ಮತ್ತು ಪಾರ್ವತಿಯ ಮೂರ್ತಿಯನ್ನು ಕೆತ್ತಾರೆ. ಈ ಟೆಂಪಲ್ಗೆ ಉಮಾಮಹೇಶ್ವರಿ ಟೆಂಪಲ್ ಎಂದು ಕರೀತಾರೆ, ಇದಕ್ಕೆ ಅರ್ಧನಾರೀಶ್ವರ ಟೆಂಪಲ್ ಎಂದು ಕರೀತಾರೆ. ಅದೇ ಗರ್ಭಗುಡಿ ಮುಂದಾದ ಶಿವನ ನಂದಿ, ಅದು ಕಲ್ಲಿನಲ್ಲಿ ಬೆಳೆಯುವ ಶಿವನ ನಂದಿ. ಇದೇ ಬಸವಣ್ಣ ನೋಡ್ರಿ ಬೆಳಿಲಕ್ಕತ್ತದ, ಜಾಗನೇ ಸಾಲಲಾಗ್ಯದ ಬಸವಣ್ಣಗ. ಸುತ್ತಮುತ್ತ ಕಂಬಗಳದಾವಾಗ ಆ ಕಂಬಕ್ಕೆ ಹೋಗಿ ಈ ಬಸವಣ್ಣನ ಮೂರ್ತಿ ಟಚ್ ಆಗ್ಯದ. ಬಸವಣ್ಣನ ಕಣ್ಣು ನೋಡಿದ್ಗಳೇ ಇದು ಕಲ್ಲಿನ ವಿಗ್ರಹ ಅನ್ಸಲ್ಲ, ಇದು ಜೀವಂತಾದ ಬಸವಣ್ಣನೇ ಅನಿಸ್ತದ. ಮೊದಲೆಲ್ಲ ಈ ಬಸವಣ್ಣ ಸುತ್ತಮುತ್ತ ತಿರುಗಾಡಕ್ಕೆ ಜಾಗ ಇರ್ತಿತ್ತು, ಬಟ್ ಇವಾಗ ಒಂದು ಬಳ್ಳಿ ಹೊಲಕ್ಕೂ ಜಾಗ ಇಲ್ಲ ನೋಡ್ರಿ, ಪೂರ್ತಿ ಕಂಬಕ್ಕೆ ಹತ್ಕೊಂಡು ಬಿಟ್ಟದ. ಬಸವಣ್ಣ ಈ ರೀತಿ ಬೆಳಿಲಕ್ಕತ್ತನ ಸ್ಟೇಟ. ಅಲ್ಲಿ ಅದ ಗರ್ಭಗುಡಿ, ಆ ಗರ್ಭಗುಡಿ ಮುಂದೆ ಹೋಗಿ ನಿಂದಿರ್ತ ನೋಡ್ರಿ, ಒಂದಲ್ಲ ಒಂದಿನ ಆ ರೀತಿ ಬಸವಣ್ಣ ಬೆಳಿತಾನ. ಇದು ಬಸವಣ್ಣನ ಬಾಲ, ಅಲ್ಲಿ ಅದ ಬಸವಣ್ಣನ ಮುಖ. ಈ ಕಲ್ಲಿನ ಬಸವಣ್ಣ ಪ್ರತಿ 20 ವರ್ಷಕ್ಕೂ 1 ಇಂಚ ಬೆಳ್ಕೋತ ಹೋಗ್ತಿರ್ತಾನೆ. ಆರ್ಕಿಯಾಲಜಿಯವರು ಕೂಡ ಇಲ್ಲಿ ಬಂದ ಕೇಸಿನ ಸರ್ವೆ ಮಾಡಿದ ಗೊತ್ತಾಗ್ಯದವ್ರಿಗೆ, ಹೌದೀಗ ಕರೆಗೂ ಇದು ಬೆಳಿಲಕ್ಕತ್ತದ, ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ವಿಜ್ಞಾನಕ್ಕೆ ಸವಾಲು ಹಾಕಿ ನಿಂತಿರುವ ಈ ಕಲ್ಲಿನ ಬಸವಣ್ಣಗೆ ಎಲ್ಲರೂ ಜನ ಬಂದ ಕೇಸಿಂದ್ರ ನಮಸ್ಕಾರ ಮಾಡಿ ಹೋಗ್ತಿರ್ತಾರೆ. ಇದೇ ಜಾಗದಾಗ ಒಬ್ಬರು ಮಹರ್ಷಿಗಳಿದ್ರು, ಅವರು ಈ ಬಸವಣ್ಣ ಒಂದಿಲ್ಲ ಒಂದಿನ ಎದ್ದು ಬರ್ತದಪ್ಪ ಅಂತಂದು ನೋಡಿದಾರ. ಕೆಲವೊಂದಿಷ್ಟು ವಿಜ್ಞಾನಿಗಳು ಹೇಳ್ತಾರೆ ಈ ಕಲ್ಲಿನೊಳಗೆ ಲೈಮ್ ಸ್ಟೋನ್ ಅಂಶ ಆಗತ್ತೆ, ಅದ್ರ ಸಂಬಂಧ ನೀರು ಹಿಡ್ಕೊಂಡು ಬೆಳ್ಳಕತ್ತದಂದು. ಬಟ್ ಜನಗಳ ನಂಬಿಕೆ ಏನದಂದ್ರೆ ಇದು ಒಂದಿನ ಜೀವಂತಾಗಿ ಎದ್ದು ಬರುವ ನಂದಿಯ ವಿಗ್ರಹ. ಇದು ಸಾಮಾನ್ಯವಾದ ನಂದಿಯ ಮೂರ್ತಿ ಅಲ್ಲ. ಕಲಿಯುಗದೊಳಗೆ ಒಂದಲ್ಲ ಒಂದಿನ ಕಲ್ಕಿ ಜೊತೆ ಇದನ್ನು ಕೂಡ ಜೀವಂತವಾಗಿ ನಮ್ಮ ಭೂಮಿಯ ರಕ್ಷಣೆಯನ್ನು ಮಾಡಕ್ಕೆ ಬರ್ತಿರ್ತದೆ. ಇಂಥ ಒಂದು ಬಯಲು ಸೀಮದೊಳಗೆ, ಅದು ಬರೀ ಕಲ್ಲನ್ನೇ ತುಂಬಿಕೊಂಡಿರೋ ಪ್ರದೇಶದೊಳಗೆ, ಅದು 15ನೇ ಶತಮಾನದಲ್ಲೇ ವಿಜಯನಗರ ಸಾಮ್ರಾಜ್ಯದ ರಾಜರು ಈ ಮಂದಿರವನ್ನು ಕಟ್ಟಿಸಿದ್ರು. ಡ್ರೆಸ್ ಚೇಂಜ್ ಮಾಡಿ ಬಂದೆ, ಯಾಕಂದ್ರೆ ಬಟ್ಟೆ ಒಗಿತೀನಿ, ಕೆಲವೊಂದಿಷ್ಟು ಬಟ್ಟೆಗಳದಾವ ಹೊಲಸಾಗ್ಯವ, ಬಟ್ಟೆ ಒಗೆದು ಒಣಾಕ್ಲಕ್ಕೆ ಹಾಕೊಂಬರತ್ತ. ಇವತ್ತು ರಾತ್ರಿ ನಾನು ಮತ್ತೆ ಬೇರೆ ಕಡೆ ಹೋಗಬೇಕು ಟ್ರೈನ್ ಹಿಡ್ಕೊಂಡು. ಬಟ್ ಈ ಜಾಗದಿಂದ ಸಂಜೆ 4 ಗಂಟೆಗೆ ಹೋಗಬೇಕು, ಅದು ಒಂದೇ ಬಸ್ ಅದ. ಬಟ್ಟೆ ಒಗಿಲಕ್ಕೂ ಚಲೋ ಜಾಗ ಸಿಕ್ತು, ನೀರಿನ ಜರಿ ಹರ್ಕೋತ್ ಬರ್ಲಕ್ಕತ್ತದ.
ಮಸಾಜ್ ಮಾಡ್ದಂಗೆ ಆಗ್ತದಪ್ಪ. ಫಸ್ಟ್ ಕ್ಲಾಸ್ ಊಟ ಮಾಡಿಂದ ಇಂಥ ಜಾಗ ಸಿಕ್ತಪ್ಪ ಅಂತಂದ್ರೆ ನಿದ್ದೆನೇ ಬರ್ತದೆ. ಅದರ ಗುಡಿಯಪ್ಪ ಅಂತಂದ್ರೆ ಜಾಸ್ತಿ ನಿದ್ದೆ ಬರ್ತದೆ. ಗುಡಿ ಒಳಗೆ ಬಸವಣ್ಣನ ನಂತರ ನೋಡಿದ್ರಿ ನೀವು ಯಾವ ರೀತಿ ಬೆಳಿಲಕ್ಕತ್ತದ. ಅಲ್ಲಿ ಮಗ್ಗಲು ಕಾಯ್ಸಕ ಜಾಗನೇ ಇಲ್ಲ ಇವಾಗ. ಬಟ್ ಅಂಕಲರು ಈ ಜಾಗಕ್ಕೆ ಬರಕತ್ತು ಸುಮಾರು ಒಂದು 30-40 ವರ್ಷ ಆಯ್ತು ಅಂಕಲ್. 40 ವರ್ಷ ಜಾಸ್ತಿ ಆಯ್ತು. ಇಲ್ಲಿ ಒಂದು 40 ವರ್ಷ ಆಯ್ತು ಬರ್ಲಾಕ. 85ದಾಗ ಬಂದಿದ್ರಿ. ಅವ್ರ ಬಗ್ಗೆ ಅವ್ರಿಗೆ ಕೇಳ್ರಿ, ಇದ್ರ ಬಗ್ಗೆ ಹೇಳ್ತಾರ ಅವರು. 85ನಾಗ ನಾವು ಚಿಕ್ಕ ಹುಡುಗರು ಅವಾಗ ಇಲ್ಲಿ ಎಲ್ಲ ನಮ್ಮ ಫ್ರೆಂಡ್ಶಿಪ್ ಎಲ್ಲರೂ ಬಂದಿದ್ರೆ ಇಲ್ಲಿ ಬಸವಣ್ಣಗೆ ಏನಂತಾರೆ ಸ್ವಾಮಿ ಅವು ಡುಬ್ಬ ಎಲ್ಲ ಹೊಡೆದಿದ್ರೆ ನಾವು ಯಾಕೆ ದೇವ್ರಿಗೆ ಹಿಂಗೆ ಹೊಡೆದಾರ ಅನ್ನಿದ್ರೆ ಈ ಕಲಿಯುಗ ನಾಶನ ಆಗ್ತದ. ಈತ ಹೈಟು ಎಷ್ಟೆಷ್ಟು ಹೈಟ್ ಆದರೆ ಈ ಕಲಿಯುಗ ನಾಶನ ಆಗ್ತದಂತ ಅವಾಗ ಆ ಜನ ಮೂರ್ಖರು ಹಿಂಗೆ ಹೊಡೆದು ಬಿಟ್ಟಾರ. ಬ್ರಾಹ್ಮಣ್ಸಿಗೆ ಹೇಳಿದ್ರು. ಮತ್ತು ಇವಾಗ ಒಂದು 5 ವರ್ಷ ಬ್ಯಾಕ್ಗ್ರೌಂಡ್ ಏನು ಬಂದಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಏನಿಲ್ಲ ಅವೆಲ್ಲ ಹೋಗ್ಬಿಟ್ಟವ. ಅವಾಗ ಎಷ್ಟು ನೀಟ್ಗೆ ಇತ್ತು ಹಂಗೆ ಇದಾವ, ಅದೇ ರೀತಿ ಇದಾವ. ಆಗಲಿ ದೊಡ್ಡಗಾಗ್ಬಿಟ್ಟದ. ಅವಾಗ ಸ್ತಂಭಗಳು ಇದಾವಲ್ಲ 4 ಸ್ತಂಭಗಳು, ನಾವು ತಿರುಗಾಡೆಗೆ ಪ್ಲೇಸ್ ಇದ್ದು. ಈಗ ಪ್ಲೇಸ್ ಇಲ್ಲ ಅಲ್ಲಿ ತಿರುಗಾಡೆಗೆ, ಎಲ್ಲ ಟಚ್ ಆಗಿಬಿಟ್ಟದ. ಮೇನ್ ಸಿಟಿಯಿಂದ ಈ ಸಿಟಿ ಬರಬೇಕಪ್ಪ ಅಂತಂದ್ರೆ ಒಂದೇ ಬಸ್ ಇದ್ದಿರ್ತದೆ. ಅದೇ ಒಂದೇ ಬಸ್ 2 ಸಲ ತಿರುಗಾಡ್ತದೆ, ಒಂದು ಮುಂಜಾನೆ ಇನ್ನೊಂದು ಸಾಯಂಕಾಲ. ಇವಾಗ ನಾನು ಸಾಯಂಕಾಲ ಬಸ್ಸಿಗೆ ಹೋಗಬೇಕು. ಆ ಬಸ್ ಬಿಟ್ರೆ ಮತ್ತು ಯಾವುದೇ ಗಾಡಿ ಸಿಗಲ್ಲ ನನಗೆ ಮೇನ್ ಸಿಟಿಗೆ ಹೋಗ್ಲಕ್ಕ. ಮೇನ್ ಸಿಟಿಗೆ ಹೋಗಿಂದ ಅಲ್ಲಿ ಟ್ರೈನ್ ಹಿಡ್ಕೊಂಡು ಮತ್ತು ನಾನು ಬೇರೆ ಸಿಟಿಗೆ ಹೋಗಬೇಕು. ನಾನು ಈ ಜರ್ನಿ ಒಳಗೆ ಇಷ್ಟು ಸಣ್ಣ ರೈಲ್ವೆ ಸ್ಟೇಷನ್ ನೋಡಿದ್ದು ನಾನು. ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಅಂದರೆ ಚೆಟ್ಟಿನಾಡು ರೈಲ್ವೆ ಸ್ಟೇಷನ್, ಅದು ತಮಿಳ್ನಾಡ್ದಾಗ ಬರ್ತದೆ. ಅದು ಜಾಲಿಕಟ್ಟು ವಿಡಿಯೋದಾಗ ಕವರ್ ಆಗ್ಯದ. ಬಟ್ ಅದನ್ನು ಸಣ್ಣದಿತ್ತು ಅಂದರೂ ಸ್ವಲ್ಪ ಬಿಲ್ಡಿಂಗ್ ಇದ್ದು ಗಿಡಗಳು ಇದ್ದು ಸ್ವಲ್ಪ ದೊಡ್ಡ ಗಪ್ಲೆ ಕಾಣ್ತಿತ್ತು. ಬಟ್ ಇಲ್ಲೇನದೀಗ ಸಣ್ಣ ರೈಲ್ವೆ ಸ್ಟೇಷನ್ ಅದ, ಸುತ್ತಮುತ್ತ ಪೂರ್ತಿ ಹೊಲ ಅದ. ಇವಾಗ ನಾನು ಬರುವಾಗ ಒಬ್ಬ ಅಂಕಲ್ ಸಿಕ್ಕಿದ್ದ. ಇದು ನಂದು ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಆ ಅಂಕಲಿಗೆ ಕೇಳಿದೆ, ಏನು ರೀ ಅಂಕಲ್ ರೀ ಮತ್ತು ಇಷ್ಟೆಲ್ಲ ಕಷ್ಟಪಡಕತ್ತೀನಿ, ಏನು ಪಟಕ್ಕನೆ ಜಲ್ದಿ ವೈರಲ್ ಆಗಲಾಗ್ಯವ, 3 ವರ್ಷ ಆಯಿತು ಅಂತ ನಾ ಅವ್ರಿಗೆ ಸುಮ್ಮನೆ ನಾರ್ಮಲಾಗಿ ಕೇಳಕತ್ತೆ. ಅವರು ವಯಸ್ಸಾದವ್ರು, ಅವರಿಗೆ ಒಂದು 65-70 ಇರ್ಬೋದು. ಅವ್ರಂದ್ರು, ಇಲ್ಲ ನಿನಗೆ ಟೈಮ್ ಏನಪ್ಪ ಅಂತಂದ್ರೆ ಶಿವ ಯಾವಾಗ ನಿನಗೆ ಕೊಡ್ಬೇಕು ಅನ್ನಿಸ್ತದೀಗ ಅವಾಗ ಕೊಡ್ತಾನೆ, ಸಿಕ್ಕ ಯಾರಿಗೂ ಕೊಡಲ್ಲ. ಕೆಲವೊಂದಿಷ್ಟು ಪರೀಕ್ಷೆ ಮಾಡ್ತಾನೆ, ಆ ಪರೀಕ್ಷೆ ಒಳಗೆ ಎಲ್ಲ ಪಾಸ್ ಆಗಬೇಕು. ಅದು ನಮ್ಮ ಕರ್ಮ ಇದ್ದಿರ್ತಾವ. ಅದ್ರ ಸಂಬಂಧ ವೇಟ್ ಮಾಡು, ನಿನಗೆ ಒಂದಲ್ಲ ಒಂದಿನ ಸಿಗ್ತದೆ ಗೆಲ್ಲುವತ್ತಂದ್ರು. ಅದು ಯಾರೋ ಹೊರಗಿನವರು ನಾವು ಜೊತೆ ಮಾತಾಡೋಕತ್ತಾಗ ಈ ರೀತಿ ಮಾತುಗಳನ್ನು ಅವ್ರು ನನಗೆ ಹೇಳಿದ್ರೀಗ ಅದೇ ಮಾತು ಇಟ್ಕೊಂಡು ಕೇಸಿಂದ್ರೆ ಮತ್ತು 15 ದಿನ ಆರಾಮಾಗಿ ಯಾವುದೇ ಚಿಂತೆ ಇಲ್ಲರೆ ಹಿಂಗೆ ಹೇಳಿದ್ರಪ್ಪ ಅಂತಂದು ಅಂದ್ರೆ ಅದು ನನಗೆ ಇನ್ಸ್ಪಿರೇಷನ್. 15 ದಿನ ತನಕ ಇದ್ದಿರ್ತದೆ ಅದು ಇನ್ಸ್ಪಿರೇಷನ್. ಈಗ ಅದನ್ನ ಇಟ್ಕೊಂಡು ಕೇಸಿಂದ್ರೆ ಇವಾಗ ಬಂದೀನಿ ಫುಲ್ ಹುರುಪಾದ. ಇವಾಗ ಲಾಸ್ಟಿಗೆ ಅಂಕಲ್ ಅಂದ, ಏನು ಇಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡ್ಬಂದು ಹಿಂದಿನ ಕಾಲದಾಗ ಎಷ್ಟರೇ ಕರ್ಮ ಮಾಡಿರ್ಬೇಕು ನೀನು ಅಂತಂದು. ಅಂದ್ರೆ ನಾರ್ಮಲಾಗಿ ಇಷ್ಟೆಲ್ಲ ಕಷ್ಟಪಡೋಕತ್ತೀವಪ್ಪ ಅಂತಂದ್ರೆ ಅದು ನಮ್ಮ ಕರ್ಮ ಇದ್ದಿರ್ತದೆ ಹಿಂದಿಂದು. ಅದೆಲ್ಲ ಕರ್ಮ ಇವಾಗ ಮುಗ್ದಿಂದ ನಮಗೆಲ್ಲವು ಸ್ಟಾರ್ಟ್ ಆಗ್ತದೆ ನೋಡ್ರಿ. ಆ ರೀತಿ ನಮ್ಮ ಅಂಕಲ್ ಅಂದ. ಇವಾಗ ಏನು ಈ ರೈಲ್ವೆ ಸ್ಟೇಷನ್ದಾಗ ನನಗೆ ಊಟ ಸಿಗಲ್ಲ, ಯಾಕಂದ್ರೆ ಇಲ್ಲಿ ಏನೋ ಅಂಗಡಿನೂ ಇಲ್ಲ. ಆಗಳನ್ನ ಆಟೋದಿಂದ ಬರುವಾಗ ನಡಬೇಕು ನಿಂದಿಸ್ಕೇಶಂದ್ರೆ ಪಾರ್ಸಲ್ ತೊಗೊಂಬಂದಿನಿ ಪರೋಟ. ಆ ಪರೋಟವನ್ನು ತಿನ್ನಮ್ರತ್ತ. ಇವತ್ತು ರಾತ್ರಿ 12 ಗಂಟೆಗಾದ ನಮ್ಮ ಟ್ರೈನ. ಊಟ ಆಗಿಂದ ಆರಾಮಾಗಿ ಮಲ್ಕೋಬೇಕಂತ ಮಾಡಿದ್ರೆ ಹುಳುಗಳ್ದೊಂದು ಜಾಸ್ತಿ ಕಾಟ ನೋಡ್ರಿ. ತಲೆ ಹೊಡಿಕೇಸಂದ್ರೆ ಇದೇ ವೇಟಿಂಗ್ ಹಾಲ್ದಾಗೆ ನಾನು ಟೆಂಟ್ ಹಾಕಿಬಿಟ್ಟೆ. ನಾನು ನಮ್ಮ ಟ್ರೈನ 1.5 ತಾಸು ಲೇಟ್ ಆಗ್ಯದ. ಈ ಸ್ಟೇಷನ್ದಾಗ ಒಬ್ಬರು ಬೇಡ ಇಬ್ಬರು ಬಿಟ್ಕೇಸಂದ್ರೆ ಯಾರೂ ಇಲ್ಲೇ ಇಲ್ಲ. ಸ್ಟೇಷನ್ ಕೂಡ ಮುಚ್ಚಿಬಿಟ್ಟದ. ಟ್ರೈನ್ ಬಂದಗಳು ಸೀದಾ ಟ್ರೈನ್ದಾಗತ್ತೆ ಮುಕ್ಕೊಂಡೇ ಬಿಡಮ್ರಿ, ನಿದ್ದೆ ಬಂದದ. ಬೆಳಗ್ಗೆ ಎದ್ದು ನೋಡೋಷ್ಟಾಗ ನಾವು ಗುಂಟೂರು ರೈಲ್ವೆ ಸ್ಟೇಷನ್ದಾಗಿದ್ದೇವೆ. ಇವಾಗ ನಾನು ಇದೇ ಗುಂಟೂರು ರೈಲ್ವೆ ಸ್ಟೇಷನ್ದಿಂದ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಅಮರಾವತಿ ಕಡೆ ಹೊಂಟೀನಿ. ಈ ಕ್ಯಾಪಿಟಲ್ ಸಿಟಿ ಯಾವ ರೀತಿ ಆದ ನೋಡ್ರಿ, ಇನ್ನೂ ಪರಿಪೂರ್ಣವಾಗಿ ನಿರ್ಮಾಣನೇ ಆಗಿಲ್ಲ ಅದು ಅಮರಾವತಿ ಸಿಟಿ. ಬಟ್ ಅದು ನಮ್ಮ ಆಂಧ್ರ ಪ್ರದೇಶದ ಕ್ಯಾಪಿಟಲ್. ಇವಾಗ ಏನೇನು ಸುದ್ದಿ ಆದಪ್ಪ ಅಂತ ಅನ್ನೋದು ಆ ಕಡೆ ಹೋಗ್ಕೋತ ಹೇಳ್ಕೊತ ಹೋಗ್ತೀನಿ ಬರ್ರಿ. ಇಲ್ಲಿದಿಂದ ಆ ಸಿಟಿ 35 ಕಿಲೋಮೀಟ್ರ್ ಅದ. ಈ ಅಮರಾವತಿ ಸಿಟಿ ಎಷ್ಟು ಸಣ್ಣದ ಗೊತ್ತೇನ್ರಿ? ನಮ್ಮ ಕಡೆ ತಾಲೂಕುಗಳು ಇದ್ದಿರ್ತಾವೆ ಗೊತ್ತೇನು, ಅದೇ ರೀತಿಯೇ ಈ ಸಿಟಿ ಅದ.
ಒಂದು ಜಿಲ್ಲೆದಷ್ಟು ದೊಡ್ಡದಿಲ್ಲ. ಬಟ್ ಮುಂದೊಂದು ದಿನ ಈ ಒಂದು ರಾಜಧಾನಿ ಇಡೀ ನಮ್ಮ ಇಂಡಿಯಾದಾಗೆ ಹೈಟೆಕ್ ಸಿಟಿ ಆಗದ. ಅದ್ರದ್ದು ಪ್ಲ್ಯಾನಿಂಗ್ ಎಲ್ಲ ನಡೆದದ. ಈ ಸಿಟಿ ಸುತ್ತಮುತ್ತ ಈಗಾಗಲೇ ಬಿಲ್ಡಿಂಗ್ ಕಟ್ಟೋದನ್ನು ಸ್ಟಾರ್ಟ್ ಮಾಡ್ಯಾರ. ಈ ಸಿಟಿ ದಂಡಿಗೆ ಕೃಷ್ಣಾ ರಿವರ್ ಅದ. ಇದಕ್ಕೆ 2000 ವರ್ಷಗಳ ಇತಿಹಾಸ ಕೂಡ ಅದ. ಈ ಸಿಟಿ ಒಳಗೆ ಯಾವುದೇ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಗದ್ದಲ ಕೂಡ ಇಲ್ಲ, ಪೂರ್ತಿ ಶಾಂತ ಅದ. ಈ ಅಮರಾವತಿಗೆ ಹೆಸರು ಬಂದಿದೆ ಇಲ್ಲಿರುವ ಅಮರೇಶ್ವರ ದೇವ್ರದಿಂದ. ನಾನು ಹಿಂದ್ಗಡೆ ನೋಡಕತ್ತಿರಿಗ ಅದೇ ಅಮರೇಶ್ವರನಾಥನ ದೇವಾಲಯ. ಅಮರಾವತಿ ಬೌದ್ಧ ಧರ್ಮದ ಪ್ರಮುಖ ಕ್ಷೇತ್ರಗಳಲ್ಲಿ ಕೂಡ ಒಂದು. ಇದೇ ಸಿಟಿ ಒಳಗೆ ನಾವು ಬೌದ್ಧ ಧರ್ಮದಾದ ಸ್ತೂಪಗಳನ್ನು ನೋಡ್ತೀವಿ. ಈ ಸ್ತೂಪದೊಳಗೆ ಪೂಜೆ ಪುನಸ್ಕಾರಗಳು ಮತ್ತು ಧ್ಯಾನಗಳನ್ನು ಮಾಡ್ತಿರ್ತಾರೆ. ಇದು ಬುದ್ಧನಿಗೆ ಸಮರ್ಪಣೆ ಆಗಿರ್ತದೆ ಆ ಸ್ತೂಪಗಳು. ಇಲ್ಲಿ ನನ್ನ ಹಿಂದ್ಗಡೆ ಒಂದು ಬುದ್ಧನ ಮೂರ್ತಿ ಕೂಡ ಕಟ್ಲಕತ್ತಾರ, ಅದು ನದಿ ದಂಡಿಗೆ. ಈ ಅಮರಾವತಿ ಸುತ್ತಮುತ್ತ ಈ ಗಾಡಿ ಮ್ಯಾಗ ಹತ್ಕೇಸಿಂದ್ರ ತಿರುಗಾಡ್ತೀನಿ. ಬರೇ ಪೇರ ಅಮರಾವತಿ ಅಣ್ಣ, ಎಲ್ಲ ಚೆಸ್ತನಾರು ತಿಲ್ಲುಬೂರು ಆ ಕಡೆ. ಈಗ ಅಮರಾವತಿ ಡೆವಲಪ್ಮೆಂಟ್ ಮಾಡ್ತಾರಪ್ಪ ಅಂತಂದು ಬರೀ ಅಮರಾವತಿ ಹೆಸರು ತೊಗೊಂಡಾರತ್ತ. ಬಟ್ ಆ್ಯಕ್ಚುಲಿ ಈಗ ಡೆವಲಪ್ಮೆಂಟ್ ಆಗೋದು ಅಮರಾವತಿ ಬಿಟ್ಟು ಒಂದು 5 ಕಿಲೋಮೀಟ್ರ್ ಹೊರಗೆ. ಪ್ಲ್ಯಾನಿಂಗ್ ಅಣ್ಣ, ಅಮರಾವತಿ ಪ್ಲ್ಯಾನಿಂಗ್ ಬಿಲ್ಡಿಂಗು ತುಲ್ಲೂರಾ? ತುಲ್ಲೂರು ಹೊತ್ತೊಂದು ಊರದ, ಅಲ್ಲಿ ನಡಿಲಕ್ಕತ್ತದ ಪ್ಲ್ಯಾನಿಂಗ್. ಇವಾಗ ಏನು లేదಣ್ಣ ಪ್ಲ್ಯಾನಿಂಗ್, ಅದು ಬಿಲ್ಡಿಂಗ್ಸ್ ಇನ್ನ ಬಿಲ್ಡಿಂಗ್ ಕಟ್ಟ. ಹಾಂ ಆ ಕಡೆ ಹೋಗ್తున్నాರ? ಹಾಂ, ಆ ಕಡೆ ಹೋಗ್ತಿದ್ರೆ ಕರ್ಕೊಂಡು ಹೋಗ್ತಿದ್ದೇವೆ. ಬಟ್ ಆ ಕಡೆ ಹೋಗೋದೇನು ಬೇಡ, ಅಲ್ಲಿ ಬರೀ ರೋಡ್ ಇಷ್ಟೇ ಮಾಡ್ಲಕ್ಕತ್ತಾರತ್ತ. ಇನ್ನು ಬಿಲ್ಡಿಂಗ್ ಏನು ಕಟ್ಟಕತ್ತಿಲ್ಲ. ಕಟ್ತಾರೆ ಅವ್ರಿಗೆ ಟೈಮ್ ಬೇಕೀಗ. ಗೊತ್ತೇ ಆಯ್ತು ನಿಮಗೆ, ರಾಜಕೀಯ ಒಳಗೆ ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ಎಷ್ಟು ಟೈಮ್ ತೊಗೊತದತ್ತಂದು. ನಾನು ಹಿಂದ್ಗಡೆ ನೋಡಕತ್ತಿರಿಗೆ ಅದೇ ಬೌದ್ಧ ಸ್ತೂಪ. ಬಟ್ ಅಲ್ಲಿ ಏನೂ ಇಲ್ಲತ್ತ. ಇಲ್ಲಿನ ಮಂದಿ ಎಲ್ಲ ಅಲ್ಲಿ ಒಳಗೆ ಬಂಗಾರ ಅದಪ್ಪ ಅಂತಂದು ತೆಗೆದು ಹಾಳು ಮಾಡ್ಯಾರ. ಅಲ್ಲಿ ಹೋಲಕ್ಕೆ ಪರ್ಮಿಷನ್ ಎಲ್ಲ ಇಲ್ಲಿದಿಂದೆ ನಾವು ನೋಡ್ಬೋದು. ಇಲ್ಲಿನ ಮಂದಿ ಭಾಳ ಸುಮಾರು ಅದ. ಆ ಸ್ತೂಪದಾಗ ಅವಾಗಿನ ಕಾಲದಾಗ ಕಟ್ಟಿರ್ಬೇಕು. ಒಳಗೆ ಏನ್ರಿ ಬಂಗಾರ ಅದಪ್ಪ ಅಂತಂದು ಆ ಸ್ತೂಪವನ್ನು ಹಾಳು ಮಾಡ್ಕೇಸಂದ್ರೆ ಹಳೆ ಮಾಡಿಬಿಟ್ರೆ ಒಳಗೇನು ಬಂಗಾರ ಇತ್ತಪ್ಪ ಅಂತಂದು ತೊಗೊಂಡು ಹೋಗಿರ್ಬೇಕು ಅವರು. ಸ್ತೂಪದಾಗ ಏನು ಬಂಗಾರ ಇರಲ್ಲ ನನಗನ್ಸೋ ಮಟ್ಟಿಗೆ. ಬುದ್ಧನ ಅವಶೇಷಗಳು ಇದ್ದಿರ್ತಾವ. ಇಷ್ಟೇ ಐತಿದು ಸಿಟಿ ನೋಡೋಕೆ. ಮುಂದೊಂದು ದಿನ ದೊಡ್ಡದಾಗ್ತದ, ಹೈಟೆಕ್ ಸಿಟಿ ಆಗ್ತದ, ಸಿಂಗಾಪುರ್ ಥರ ಆಗ್ತದ. ಅವಾಗೊಂದ್ಸಲ ಬರಂಬ್ರತ್ತ ದುಬೈಗಿಂತ ಮೀರಿಸ್ತದ ನೋಡಮ್ರಿ ಈ ಸಿಟಿ. ಹಂಗಾಗ್ತದ ಮುಂದೆ. ಆ ಕಡೆ ಬರ್ತಾನ ಅದು ನಿಲ್ಲಿಸಿ ವಸ್ತಾರು. ಓಕೆ ಬಾಯ್. ಅಮರಾವತಿ ಸಿಟಿ ಸುತ್ತಮುತ್ತ 2 ದೊಡ್ಡ ಸಿಟಿ ಅದಾವ, ವಿಜಯವಾಡ ಮತ್ತು ಗುಂಟೂರು. ಅಲ್ಲಿಗೆ ಇಲ್ಲಿಗೆ ಹೋಗ್ಲಕ್ಕ ಬರ್ಲಕ್ಕ ಬಸ್ಗಳ ವ್ಯವಸ್ಥೆ ಭಾಳ ಅದಾವ. ನೋಡ್ರಿಲ್ಲ, ನಾನು ಇನ್ನೂ ರೋಡ್ ಮೇಲೆ ಬಂದಿಲ್ಲ, ಅವಾಗೆ ಬಸ್ ಬಂದು. ಅಮರಾವತಿ ಸಿಟಿ ಬಸ್ ಸ್ಟಾಪ್ ನೋಡ್ರಿ ಎಷ್ಟು ಸಣ್ಣದದ. 2-3 ಬಸ್ ಬರ್ತಿರ್ತಾವ, ಹೋಗ್ತಿರ್ತಾವ ಚಂತಕ. ಇವತ್ತು ಬೆಳಿಗ್ಗೆ ಬಂದು ಇದೇ ಗುಂಟೂರದಲ್ಲಿರುವ ರೈಲ್ವೆ ಸ್ಟೇಷನ್ದೊಳಗೆ ಡಾರ್ಮೆಂಟ್ರಿ ಬೆಡ್ ಹಿಡಿದ್ಕೇಸಿಂದ್ರೆ ಮುಂಜಾನೆ ಎಲ್ಲ ತಿರುಗಾಡಿ ಬಂದೆ, ಸಾಯಂಕಾಲ ರೆಸ್ಟ್ ಮಾಡಿದೆ. ಈ ವಿಡಿಯೋ ಇಲ್ಲಿಗೆ ಮುಗೀತದ. ಇದ್ರ ಜೊತೆಗೆ ನಮ್ಮ ರಾಯಲಸೀಮಾ ಗಡಿ ಕೂಡ ಎಂಡ್ ಆಗ್ತದ. ಆಂಧ್ರ ಪ್ರದೇಶದಲ್ಲೇ ಇನ್ನೊಂದು ಅತಿ ಅದ್ಭುತ ನಿಮ್ಗೆ ಗೊತ್ತಿಲ್ಲಾರ್ದೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಂತ ಮುಂದಿನ ನೋಡಿದಾಗ. ಈ ವಿಡಿಯೋ ಇಲ್ಲಿಗೆ ಮುಗೀತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಿಸ್ತದೆ ಕಮೆಂಟ್ ಸಿಗದಾಗ ಕಮೆಂಟ್ ಹಾಕಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿಗ ಮತ್ತೆ ಮುಂದೆ ನೋಡಿದಾಗ ಬಾಯ್.